ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯ ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಕಟಣೆ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವುದಕ್ಕಾಗಿ ಈ ಸಮಯವನ್ನು ಬೇರ್ಪಡಿಸಿಕೊಂಡಿದ್ದೇವೆ. ದೇವರ ವಾಕ್ಯ ಕಲಿಯುವ ಆಸಕ್ತಿಯೊಡನೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನು ಕರ್ತನು ಹೇರಳವಾಗಿ ಆಶೀರ್ವದಿಸಲಿ. ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯವನ್ನು ಧ್ಯಾನ ಮಾಡುತ್ತಾ ಇದ್ದೆವು. ಕಳೆದ ತರಗತಿಯಲ್ಲಿ ಪ್ರಕಟಣೆ ಪುಸ್ತಕದ 7ನೇ ಅಧ್ಯಾಯದ 2 ಪ್ರಮುಖ ಗುಂಪುಗಳ ಕುರಿತಾಗಿ ನಾವು ಧ್ಯಾನ ಮಾಡುತ್ತಾ ಇದ್ದೆವು. ಪ್ರಾರಂಭದ 8 ವಾಕ್ಯಗಳಲ್ಲಿ ಯಹೂದ್ಯರ ಒಂದು ಗುಂಪು, ಅಂದರೆ ಇಸ್ರಾಯೇಲ್ನ 12 ಕುಲಗಳಲ್ಲಿ ಮುದ್ರೆ ಹಾಕಿಸಿಕೊಂಡ 1,44,000 ಜನರ ಒಂದು ಗುಂಪು. ಅದರ 9ನೇ ವಚನದಿಂದ ಇನ್ನೊಂದು ಗುಂಪು, ಅವರು ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿದ ಎಣಿಸಲಾಗದ ಮಹಾಸಮೂಹವೆಂತಲೂ ಕೆಲವರು ದೇವರ ಸಭೆ ಎಂತಲೂ ಹೇಳುವಂತಹ ಇನ್ನೊಂದು ಗುಂಪು. ಅದರಲ್ಲಿ ಮೊದಲನೇ ಗುಂಪಾದ 1,44,000 ಜನರ ಕುರಿತಾಗಿ ನಾವು ಸ್ವಲ್ಪವಾಗಿ ಕಳೆದ ತರಗತಿಯಲ್ಲಿ ಧ್ಯಾನ ಮಾಡಿದೆವು. ದೂತನು ಬಂದು ಈ 1,44,000 ಜನರ ಹಣೆಗೆ ಮುದ್ರೆ ಹೊತ್ತುತ್ತಿದ್ದಾನೆ. ಮಹಾಸಂಕಟ ಕಾಲದಲ್ಲಿ ಇವರು ಸೈತಾನನಿಂದ ಸಂರಕ್ಷಿಸಲ್ಪಡುವುದಕ್ಕಾಗಿ ಇವರನ್ನು ಮುದ್ರೆ ಹಾಕಿ ಸಂರಕ್ಷಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಇಸ್ರಾಯೇಲರ 12 ಕುಲಗಳಿಂದ 12,000 ಹಾಗೆ ಇವರನ್ನ ಬೇರ್ಪಡಿಸಲಾಗಿದೆ. ಈ 12 ಕುಲದಲ್ಲಿ ದಾನ್ ಮತ್ತು ಎಫ್ರಾಯಿಮ್ ಎಂಬ 2 ಕುಲಗಳು ಕಾಣೆಯಾಗಿರುವುದಾಗಿ ನಾವು ನೋಡುತ್ತೇವೆ. ಯಾಕೆ ಈ 2 ಕುಲಗಳು ಕೈ ಬಿಡಲ್ಪಟ್ಟವು ಎಂಬುದನ್ನು ನಾವು ಈಗ ನೋಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. ದಾವೀದನ ಮಗನಾದ ಶಲೋಮೋನನ ಕಾಲದ ನಂತರ ಇಸ್ರಾಯೇಲ್ 2 ಭಾಗವಾಗಿ ವಿಭಜಿಸಲ್ಪಟ್ಟಿತು. ಅದರಲ್ಲಿ ಒಬ್ಬ ಅರಸನಾಗಿದ್ದನು ಯರೋಬಾಮನು. ಯರೋಬಾಮನ ಕಾಲದಲ್ಲಿ ಇಸ್ರಾಯೇಲರು 2 ಬಸವನನ್ನು ಮಾಡಿದ್ದಾಗಿ ನಾವು 1 ಅರಸರುಗಳ ಪುಸ್ತಕ 12ನೇ ಅಧ್ಯಾಯದ 25ರಿಂದ 36ನೇ ವಾಕ್ಯದ ತನಕ ಓದುತ್ತೇವೆ. 2 ಬಸವನನ್ನು ಮಾಡಿ ಒಂದನ್ನು ಬೇತೇಲ್ನಲ್ಲೂ ಒಂದನ್ನು ದಾನ್ನಲ್ಲೂ ಪ್ರತಿಷ್ಠಾಪಿಸಿದರು. ದಾನ್ ಕುಲದಲ್ಲಿ ಅವರಿಗಿರುವ ಸ್ವಾಸ್ಥ್ಯದಲ್ಲಿ 1 ಬಸವನನ್ನು ಮತ್ತೊಂದನ್ನು ಬೇತೇಲ್ನಲ್ಲೂ ಸ್ಥಾಪಿಸಿದರು. ಬೇತೇಲ್ ಎಫ್ರಾಯಿಮಿನ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ಆ ಸ್ವಾಸ್ಥ್ಯದ ಒಳಗಿರುವ ಒಂದು ಪಟ್ಟಣವಾಗಿತ್ತು ಬೇತೇಲ್. ದಾನ್ನಲ್ಲೂ ಬೇತೇಲ್ನಲ್ಲೂ 2 ಬಸವನನ್ನು ಸ್ಥಾಪನೆ ಮಾಡಿದರು. ಅಂದರೆ ದಾನ್ ಕುಲದಲ್ಲೂ ಎಫ್ರಾಯಿಮ್ ಕುಲದಲ್ಲೂ. ಈ 2 ಗೋತ್ರಗಳು ವಿಗ್ರಹಾರಾಧನೆ ಮಾಡುವುದಕ್ಕೆ ಪ್ರೋತ್ಸಾಹ ಕೊಟ್ಟಂತಹ 2 ಕುಲಗಳು, ಅಥವಾ ವಿಗ್ರಹಾರಾಧನೆಗೆ ಅನುವು ಮಾಡಿಕೊಟ್ಟಂತಹ 2 ಕುಲಗಳು. 1 ಅರಸರುಗಳ ಪುಸ್ತಕ 12ನೇ ಅಧ್ಯಾಯದ 30ನೇ ವಚನದಲ್ಲಿ ಬೇತೇಲ್ನಲ್ಲಿ ಇನ್ನೊಂದನ್ನು ದಾನಿಗೆ ಕಳಿಸಿದರು. ಇದು ಪಾಪಕ್ಕೆ ಕಾರಣವಾಯಿತು. ಜನರು ಈ 2ನೇ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಧರ್ಮೋಪದೇಶ ಕಾಂಡ ಪುಸ್ತಕ 29ನೇ ಅಧ್ಯಾಯದ 16ನೇ ವಚನದಲ್ಲಿ ವಿಗ್ರಹಾರಾಧಕರ ಕುರಿತಾಗಿ ದೇವರು ಕೊಟ್ಟಿರುವ ಪ್ರಮಾಣ, ನಾವು ಐಗುಪ್ತ ದೇಶದಲ್ಲಿ ವಾಸ ಮಾಡಿದ್ದು ಅನೇಕ ಜನಾಂಗಗಳ ಪ್ರದೇಶಗಳನ್ನು ದಾಟಿ ಬಂದುದು ನಿಮಗೆ ತಿಳಿದೇ ಇದೆ. ಆ ಜನಾಂಗಗಳಲ್ಲಿ ನಡೆಯುವ ಹೇಯಚಾರಗಳನ್ನು, ಅವರು ಮರ, ಕಲ್ಲು, ಬೆಳ್ಳಿ, ಬಂಗಾರದಿಂದ ಮಾಡಿಕೊಂಡು ಪೂಜಿಸುವ ಬೊಂಬೆಯನ್ನು ಕಂಡಿರಷ್ಟೇ. ಎಚ್ಚರಿಕೆಯಾಗಿರಿ. ನಿಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ ಕುಟುಂಬವಾಗಲಿ ಸ್ತ್ರೀ ಪುರುಷನಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಷತಲೆಯ ಬೇರೂ ಇರಬಾರದು. ಹೀಗೆ ಹೇಳುತ್ತಾ ಈ ರೀತಿ ವಿಗ್ರಹಾರಾಧನೆ ಮಾಡುವವರಿಗೆ ದೇವರು ಕಠಿಣ ಶಿಕ್ಷೆಯನ್ನು ವಿಧಿಸಿದ್ದಾನೆ ಎಂಬುದಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾನೆ. ಅದರ 19ನೇ ವಚನದಲ್ಲಿ ಆಕಾಶದ ಕೆಳಗಿಂದ ಅಂಥವರ ಹೆಸರನ್ನು ನಾನು ಅಳಿಸಿಬಿಡುವೆನು ಎಂಬುದಾಗಿ. ದಾನ್ ಮತ್ತು ಎಫ್ರಾಯಿಮಿನ ಹೆಸರನ್ನು ಈ ಪಟ್ಟಿಯಿಂದ ಅಳಿಸಿಬಿಡುವುದಕ್ಕೆ ಕಾರಣ ಅವರು ವಿಗ್ರಹಾರಾಧನೆ ಮಾಡಿದ್ದು. ಇಲ್ಲಿ ಅಕ್ಷರಿಕವಾದಂತಹ ವಿಗ್ರಹಾರಾಧನೆ ಮಾಡಿದ್ದರಿಂದ ಅವರು ದೇವರ ಅವಕಾಶದಿಂದ, ದೇವರ ಸಂರಕ್ಷಣೆಯಿಂದ ಅವರು ವಂಚಿತರಾದರು. ಆ 2 ಕುಲಗಳಿಗೆ ಆ ಒಂದು ಅವಕಾಶ ಸಿಗಲಿಲ್ಲ. ಹೊಸ ಒಡಂಬಡಿಕೆಯ ಪ್ರಕಾರ ವಿಗ್ರಹಾರಾಧನೆ ಎಂಬುದು ನಾವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ ಅದು ವಿಗ್ರಹವಾಗಿದೆ.
ನಿಮ್ಮ ಮನೆಯಲ್ಲ ಒಂದು ಅಕ್ಷರಿಕವಾದ ವಿಗ್ರಹ ಇಲ್ಲದೇ ಇದ್ದರೂ ನಿಮ್ಮ ಹೃದಯದಲ್ಲಿ ನಿಮಗೆ ವಿಗ್ರಹವನ್ನು ಸ್ಥಾಪಿಸಬಹುದು. ಇಂದು ಅನೇಕರ ಹೃದಯದಲ್ಲಿ ವಿಗ್ರಹಗಳಿದೆ. ವಿಗ್ರಹಾರಾಧನೆ ಮಾಡುವವರನ್ನ ದೇವರು ಎದುರಿಸುತ್ತಾನೆ. ವಿಗ್ರಹಾರಾಧನೆ ಅಂದರೆ ದೇವರಿಗೆ ಬದಲಾಗಿ, ನಿಜವಾದ ದೇವರಿಗೆ ಬದಲಾಗಿ ಬೇರೊಬ್ಬನನ್ನು ಪ್ರತಿಷ್ಠಾಪನೆ ಮಾಡುವುದು. ನಿಜವಾದ ನಿಯಮದ ಪ್ರಕಾರವಿರುವ ಹೆಂಡತಿ ಇರುವಾಗ ಬೇರೊಬ್ಬಳ ಸಂಗಡ ಬದುಕುವುದನ್ನು ವ್ಯಭಿಚಾರ ಎಂಬುದಾಗಿ ನಾವು ಕರೀತೇವೆ. ಅದೇ ರೀತಿ ನಮಗೆ ಏಕಸತ್ಯ ದೇವರಿದ್ದಾನೆ. ಆ ದೇವರನ್ನೇ ಬಿಟ್ಟು ನಾವು ಆ ದೇವರಿಗೆ ಕೊಡುವ ಸ್ಥಾನಮಾನಗಳನ್ನು ಬೇರೆ ಯಾರಿಗಾದರೂ ಕೊಟ್ಟರೆ ನಾವು ಆತ್ಮಿಕ ವ್ಯಭಿಚಾರ ಮಾಡಿದ್ದಕ್ಕೆ ಸಮಾನವಾಗಿದೆ. ದೇವರು ಅದನ್ನು ಖಂಡಿಸುತ್ತಾನೆ. ದೇವರ ಮಹಿಮೆಯನ್ನು ಯಾರಿಗೂ ಬಿಟ್ಟು ಕೊಡುವುದಕ್ಕೆ ದೇವರು ಬಯಸುವಾತನಲ್ಲ. ಆದ್ದರಿಂದ ನನ್ನನ್ನು ಕೇಳುವ ದೇವರ ಜನರೇ, ನಿಮ್ಮ ಹೃದಯದಲ್ಲಿ ವಿಗ್ರಹಗಳಿರುವುದಾದರೆ, ಒಂದು ಮೆಟಲ್ ಐಡಲ್ ಅಲ್ಲ, ಮೆಂಟಲ್ ಐಡಲ್ ನಿಮಗಿರುವುದಾದರೆ, ನಿಮ್ಮ ಮನಸ್ಸಿನಲ್ಲಿ ಒಂದು ವಿಗ್ರಹ ಇರುವುದಾದರೆ ಹಿಂದೆ ಅದನ್ನು ತೆಗೆದು ಹಾಕಿರಿ. ನಿಮ್ಮ ಹೃದಯದ ಸಿಂಹಾಸನ ದೇವರಿಗೆ ಮಾತ್ರ ಮೀಸಲಾಗಿರಬೇಕು. ಆ ಸಿಂಹಾಸನದಲ್ಲಿ ಬೇರೊಬ್ಬನನ್ನು ಕೂರಿಸುವುದಕ್ಕೆ ಸಾಧ್ಯವಿಲ್ಲ. ಸ್ವಾಮಿ ಒಮ್ಮೆ ಹೇಳಿದನು, ಒಬ್ಬನಿಗೆ ಇಬ್ಬರು ಯಜಮಾನರನ್ನು ಒಂದೇ ಸಮಯದಲ್ಲಿ ಸೇವಿಸುವುದಕ್ಕೆ ಸಾಧ್ಯವಿಲ್ಲ. ಒಬ್ಬನನ್ನು ಮೆಚ್ಚಿಸುವಾಗ ಇನ್ನೊಬ್ಬನನ್ನು ನಾವು ತಳ್ಳಿಬಿಡಬೇಕು. ಇಬ್ಬರನ್ನು ಮೆಚ್ಚಿಸಿಕೊಂಡು ಹೋಗುವುದು ಕಷ್ಟಕರವಾದ ಸಂಗತಿ. ಆದ್ದರಿಂದ ಹಣವಾಗಲಿ, ಸಂಪತ್ತಾಗಲಿ, ಈ ಲೋಕದ ಸುಖ ಸೌಕರ್ಯಗಳಾಗಲಿ, ಹೆಂಡತಿಯಾಗಲಿ, ಮಕ್ಕಳಾಗಲಿ, ಗಂಡನಾಗಲಿ, ನೀವು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿಸ್ತೀರಿ ಅದೆಲ್ಲ ನಿಮ್ಮ ವಿಗ್ರಹವಾಗಿದೆ. ಅದನ್ನು ನಾವು ತೆಗೆದು ಹಾಕದೆ ದೇವರ ಸ್ವಾಸ್ಥ್ಯಕ್ಕೆ, ದೇವರ ಅವಕಾಶಕ್ಕೆ ನಾವು ಬಾಧ್ಯರಾಗುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಇಟ್ಟಿರತಕ್ಕಂಥ ಎಲ್ಲ ಮೆಂಟಲ್ ಐಡಲ್ಗಳನ್ನು, ಮನಸ್ಸಿನ ವಿಗ್ರಹಗಳನ್ನು ನಾವು ತೆಗೆದು ಹಾಕುವುದಕ್ಕೆ ಶ್ರಮಿಸೋಣ. ಕಾರಣ ದೇವರು ಮಾತ್ರ ನಿಮ್ಮ ಜೀವನದಲ್ಲಿ ಗೌರವ ಹೊಂದುವುದಕ್ಕೆ, ಪ್ರಥಮ ಸ್ಥಾನ ಹೊಂದುವುದಕ್ಕೆ ಯೋಗ್ಯನೇ ಹೊರತು ಅವನಿಗೆ ಸಮಾನನಾಗಿ ಇನ್ನೊಬ್ಬನನ್ನು ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಎರಡು ಕುಲಗಳು, ದಾನ್ ಮತ್ತು ಎಫ್ರಾಯಿಮ್, ಅವರು ವಿಗ್ರಹ ಆರಾಧನೆಗೆ ಪ್ರೋತ್ಸಾಹ ಕೊಟ್ಟದರಿಂದ ಈ ಸ್ವಾಸ್ಥ್ಯವನ್ನು ಅವರು ನಷ್ಟಪಡಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ದಾನಿನ ಕುರಿತಾಗಿ ಆದಿಕಾಂಡ ಪುಸ್ತಕ 49:17 ಯಾಕೋಬನು ಪ್ರತಿ ಕುಲಗಳನ್ನು ತನ್ನ ಮಕ್ಕಳನ್ನು ಆಶೀರ್ವದಿಸುವಾಗ ದಾನ್ನ ಕುರಿತಾಗಿ, ದಾನ್ ಹಾವು ಸರ್ಪವೂ ಆಗಿದ್ದಾನೆ, ಅವನು ವಿಷ ಸರ್ಪದಂತಿದ್ದಾನೆ ಎಂಬುದಾಗಿ. ವೇದ ಪಂಡಿತರ ಅಭಿಪ್ರಾಯ ಪ್ರಕಾರ ಕ್ರಿಸ್ತ ವಿರೋಧಿ ಬರುವುದು ದಾನ್ ಕುಲದಿಂದ. ಅವರು ಅದಕ್ಕೆ ಕೊಡುವಂತಹ ಒಂದು ಪುರಾವೆ, ದಾನ್ ವಿಷ ಸರ್ಪದಂತಿದ್ದಾನೆ, ಆ ಕುಲದಿಂದಲೇ ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂಬುದಾಗಿ. ಏನೇ ಇರಲಿ, ಕ್ರಿಸ್ತ ವಿರೋಧಿ ಇಸ್ರಾಯೇಲರ ಯಾವುದಾದ್ರೂ ಒಂದು ಕುಲದಲ್ಲಿ ಬರಬೇಕು. ಕಾರಣ ಯೇಸು ಯಹೂದ ಕುಲದಲ್ಲಿ ಬಂದದ್ದರಿಂದ ಕ್ರಿಸ್ತ ವಿರೋಧಿ ಇಸ್ರಾಯೇಲರ ಬೇರೆ ಯಾವುದಾದ್ರೂ ಒಂದು ಕುಲದಿಂದ ಬರಬೇಕೆಂಬುದು ವೇದ ಪಂಡಿತರ ಅಭಿಪ್ರಾಯ. ಆದ್ದರಿಂದಲೇ ದಾನ್ ಕುಲದಿಂದ ಕ್ರಿಸ್ತ ವಿರೋಧಿ ಬರುತ್ತಾನೆ ಎಂಬುದಾಗಿ ವೇದ ಪಂಡಿತರು ಅಭಿಪ್ರಾಯಪಡುವುದು. 1948 ಇಸ್ರಾಯೇಲ್ ಎಂಬ ರಾಷ್ಟ್ರಕ್ಕೆ ಸ್ವತಂತ್ರ ಸಿಕ್ಕಿ ಇಸ್ರಾಯೇಲ್ ರಿಪಬ್ಲಿಕ್ ರಾಷ್ಟ್ರವಾಗಿ ಮಾರ್ಪಟ್ಟಿತು. ಆ ಸಮಯದಲ್ಲಿ ಚದರಿ ಹೋದ ಇಸ್ರಾಯೇಲರು ತಿರುಗಿ ಬಂದು ತಮ್ಮ ರಾಷ್ಟ್ರವನ್ನು ಕಟ್ಟಿದಾಗ ಇಸ್ರಾಯೇಲಿನ 12 ಕುಲದಲ್ಲಿ ಕೇವಲ 7 ಕುಲಗಳು ಮಾತ್ರ ಇತ್ತು ಎಂಬುದಾಗಿ ಚರಿತ್ರೆಗಾರರು ಉಲ್ಲೇಖಿಸಿದ್ದಾರೆ. ಬಾಕಿ ಕುಲಗಳು ಬೇರೆ ರಾಜ್ಯಗಳಲ್ಲಿ ಚದರಲ್ಪಟ್ಟಿದೆ. ಒಂದು ವಿಭಾಗದವರ ಅಭಿಪ್ರಾಯದ ಪ್ರಕಾರ ಭಾರತದ ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ಒಂದು ಕುಲ ಚದರಿದೆ, ಅವರನ್ನು ತಿರುಗಿ ಕರೆಸಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಮಹಾಸಂಕಟ ಕಾಲಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಇದು ಮಹಾಸಂಕಟ ಕಾಲ ನಡೆಯುವ ಆ ಸಮಯ, ಈ 12 ಕುಲಗಳು ಇಲ್ಲಿ ಕಾಣಲ್ಪಡುತ್ತದೆ. ಆದ್ದರಿಂದ ಅತಿ ಬೇಗನೆ ಈ 12 ಕುಲಗಳು ಇಸ್ರಾಯೇಲಲ್ಲಿ ತಿರುಗಿ ಸಿಕ್ಕಿ ಅವು ಒಟ್ಟಾಗಿ ಜೀವನ ಮಾಡುತ್ತದೆ ಎಂಬುದು ದೇವರ ವಾಕ್ಯದ ಒಂದು ಪ್ರವಾದನೆಯಾಗಿದೆ. ಅದರಂತೆ ಈಗ ಅದಕ್ಕಿರುವಂತಹ ಕಾರ್ಯಗಳು ಇಸ್ರಾಯೇಲ್ನಲ್ಲಿ ನಡೆಯುತ್ತಾ ಇದೆ. ಅವರ DNA ಟೆಸ್ಟ್ಗಳು ನಡೆಯುತ್ತಾ ಇದೆ. ಅವರ ಕುಲವನ್ನು ಅವರು ಕಂಡು ಹಿಡಿಯುತ್ತಿದ್ದಾರೆ. ಅತಿ ಬೇಗನೆ ಈ 12 ಕುಲಗಳು ಇಸ್ರಾಯೇಲ್ನಲ್ಲಿ ಭರ್ತಿ ಆಗುತ್ತವೆ. ಅದು ಭರ್ತಿ ಆಗುವುದಕ್ಕಿಂತ ಮುಂಚೆ ಕರ್ತನಾದ ಯೇಸು ಸ್ವಾಮಿ ಬರುತ್ತಾನೆ. ಆದ್ದರಿಂದ ಕರ್ತನಾದ ಯೇಸು ಸ್ವಾಮಿಯ ಬರೋಣದ ಒಂದು ಸೂಚನೆಯಾಗಿ ನಮಗೆ ಇದನ್ನು ಕಲಿಯುವುದಕ್ಕಾಗಿ ಸಾಧ್ಯ. ದೇವರ ವಾಕ್ಯ ಮಾರ್ಪಾಟವಿಲ್ಲದು, ಅದರ ಗಡುಸಿಗಾದರೂ ಬದಲಾವಣೆ ಇಲ್ಲ. ಒಂದು ವೇಳೆ ಆಕಾಶ ಭೂಮಿ ಬದಲಾಗಬಹುದು, ದೇವರ ವಾಕ್ಯ ಬದಲಾಗುವುದಿಲ್ಲ, ಅದು ಹೇಳಿದಂತೆ ನಡೆಯುತ್ತದೆ. ಆದ್ದರಿಂದ ಕರ್ತನ ಬರೋಣ ಸನಿಹದಲ್ಲಿದೆ ಎಂಬ ಸತ್ಯವನ್ನು ನಾವು ಮರೆಯಬಾರದು. ಈ 1,44,000 ಜನರು ಹೇಗೆ ಮತ್ತು ಯಾವಾಗ
ರಕ್ಷಿಸಲ್ಪಡುತ್ತಾರೆ, ಮುದ್ರೆ ಹಾಕುತ್ತಾರೆ ಎಂಬುದನ್ನು ನಾವು ಕಲಿಯುವುದಾದರೆ ಅದು ಹೇಗೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಆದರೆ ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಪರಲೋಕದಿಂದ ಇಳಿದು ಬಂದ ಇಬ್ಬರು ಸಾಕ್ಷಿಗಳ ಕುರಿತಾಗಿ ನಾವು ಓದುತ್ತೇವೆ. ಅವರು ದೇವರ ಸಂದೇಶಕರಾಗಿ ಈ ಮಹಾಸಂಕಟ ಕಾಲ ಇಲ್ಲಿ ನಡೆಯುವಾಗ ಇಸ್ರಾಯೇಲರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಿ ಒಂದು ದೊಡ್ಡ ಉಜ್ಜೀವನಕ್ಕೆ ಕಾರಣಕರ್ತರಾಗ್ತಾರೆ. ಇಸ್ರಾಯೇಲ್ ಆ ಸಮಯ ಕ್ರಿಸ್ತ ವಿರೋಧಿಯೊಂದಿಗೆ ಸೇರಿಕೊಂಡು, ಅವರು ಕ್ರಿಸ್ತ ವಿರೋಧಿ ಮಷೀನ್ ಎಂಬುದಾಗಿ ತಿಳಿದು ಅವನೊಂದಿಗೆ ಸಂಧಿ ಮಾಡಿಕೊಂಡು ಹೋಗುವ ಕಾಲದಲ್ಲಿ ಈ ಇಬ್ಬರು ಸಾಕ್ಷಿಗಳು ಪರಲೋಕದಿಂದ ಇಳಿದು ಬಂದು ನಿಜವಾದ ಸುವಾರ್ತೆಯನ್ನು ಯಹೂದ್ಯರಿಗೆ ತಿಳಿಸುತ್ತಾರೆ. ಅಂದರೆ ನೀವು ಸಂಧಿ ಮಾಡಿಕೊಂಡಿರುವುದು ಮಸ್ಸಿಯನೊಂದಿಗಲ್ಲ, ಮಸ್ಸಿಯನು ಬಂದು ಹೋದನು, ಈತನು ಕ್ರಿಸ್ತ ವಿರೋಧಿಯಾಗಿದ್ದಾನೆ, ನೀವು ಮೋಸ ಹೋಗಬೇಡಿರಿ ಎಂಬ ಸುವಾರ್ತೆಯನ್ನು ಇಸ್ರಾಯೇಲ್ ಉದ್ದಕ್ಕೂ ಅವರು ಸಾರಿ ಯೇಸು ಸ್ವಾಮಿಯ ಸಂದೇಶವನ್ನು ಈ ಇಬ್ಬರು ಸಾಕ್ಷಿಗಳು ಇಸ್ರಾಯೇಲ್ ಉದ್ದಕ್ಕೂ ಸಾರುತ್ತಾರೆ. ಅವರು ಯಾರೆಂಬುದಾಗಿ 11ನೇ ಅಧ್ಯಾಯದಲ್ಲಿ ನಾವು ಕಲಿಯುತ್ತೇವೆ. ಒಂದು ವೇಳೆ ಮೋಶೆ ಏಲಿಯನೋ ಅಥವಾ ಏಲಿಯ ಹನೋಕರೋ ಆಗಿರಬಹುದು. ಅಂದರೆ ಇಸ್ರಾಯೇಲ್ ನಂಬತಕ್ಕಂತಹ ಇಸ್ರಾಯೇಲರ ಮಧ್ಯದಲ್ಲಿ ಇದ್ದು ಜೀವಂತವಾಗಿ ಪರಲೋಕಕ್ಕೆ ಏರಿಸಲ್ಪಟ್ಟ ಇಬ್ಬರಾಗಿರುತ್ತಾರೆ. ಅವರು ಇಸ್ರಾಯೇಲರಿಗೆ ನಂಬಿಗಸ್ತರು, ಆದ್ದರಿಂದ ಅವರ ಮಾತನ್ನು ಇಸ್ರಾಯೇಲ್ ಕೇಳುತ್ತದೆ. ಆ ಮಾತನ್ನು ಕೇಳಿ ಇಸ್ರಾಯೇಲರ ಕುಲಗಳಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದಾರೆ ಈ 1,44,000 ಮಂದಿ. ಇವರನ್ನು ಪ್ರತ್ಯೇಕಿಸಲ್ಪಟ್ಟಂತಹ ಅಥವಾ ಇವರಲ್ಲಿ ಕಾಣುವ ವಿಶೇಷತೆ ಏನು? 14ನೇ ಅಧ್ಯಾಯದ 1ನೇ ವಚನದಿಂದ 5ನೇ ವಚನ ತನಕ ಓದುವಾಗ ಇದೇ ಮುದ್ರೆ ಹಾಕಿಸಲ್ಪಟ್ಟ ಜನರು ಪರಲೋಕದಲ್ಲಿ ಇರುವುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಪರಲೋಕದಲ್ಲಿ ಇವರು ಯಾವ ಯಾವ ಕುಲಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ವಿವರಿಸಿಲ್ಲ. ರೋಮಿನ ಜನರಲ್ ಆಗಿದ್ದಂತಹ ಟೈಟಸ್ ತೀತನು ಇಸ್ರಾಯೇಲರನ್ನು AD 70ರಲ್ಲಿ ಸರ್ವನಾಶ ಮಾಡಿದಾಗ ಇಸ್ರಾಯೇಲರ ಜೀನಾಲಜಿ ವಂಶಕ್ರಮ ಸಂಪೂರ್ಣವಾಗಿ ನಾಶವಾಯಿತು. ಆದ್ದರಿಂದ ಈಗ ಇಸ್ರಾಯೇಲರ ಕೈಯಲ್ಲಿ ವಂಶಕ್ರಮವಿಲ್ಲ. ಯಹೂದ್ಯರಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರವೇ ವಂಶಕ್ರಮ ಇರುವುದು, ಅದು ಯೇಸು ಕ್ರಿಸ್ತನಿಗೆ ಮಾತ್ರವೇ. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ ನೀವು ಓದಿದರೆ ಯೇಸು ಕ್ರಿಸ್ತನ ವಂಶಾವಳಿ ಮಾತ್ರ ಇದೆ, ಬೇರೆ ಯಾರ ವಂಶಾವಳಿಯು ಈಗ ಇರುವವರಲ್ಲಿ ಯಾರಿಗೂ ಇಲ್ಲ ಎಂಬುದು ನಮಗೆ ಅರ್ಥವಾಗ್ತದೆ. ಆದರೆ ಯೇಸುವಿಗೆ ಎಲ್ಲ ವಂಶದಲ್ಲಿ ಹುಟ್ಟಿದವರ ಸ್ಪಷ್ಟವಾದಂತಹ ಮಾಹಿತಿ ಇದೆ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರು. ಇವರ ಕೆಲಸ, ಇವರು ಏನು ಮಾಡುತ್ತಾರೆ? ಈ 1,44,000 ಮಂದಿ ಇವರು ಭೂಲೋಕದಲ್ಲೆಲ್ಲ ಸುವಾರ್ತೆ ಸಾರ್ತಾರೆ. ಇಬ್ಬರು ಸಾಕ್ಷಿಗಳು ಈ 1,44,000 ಮಂದಿಯನ್ನು ದೇವರ ದಾಸರಾಗಿ ಪ್ರತ್ಯೇಕಿಸುತ್ತಾರೆ. ದೇವರು ಅವರನ್ನು ಮುದ್ರೆ ಹಾಕುತ್ತಾರೆ. ಈ 1,44,000 ಮಂದಿ ಭೂಲೋಕದಲ್ಲೆಲ್ಲ ಸಂಚರಿಸಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾರೆ. ಮತ್ತಾಯನ ಸುವಾರ್ತೆ 24:14ರಲ್ಲಿ ಸುವಾರ್ತೆ ಭೂಲೋಕದಲ್ಲೆಲ್ಲ ಸಾರಲ್ಪಡುವಾಗ ಅಂತ್ಯ ಬರುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದ. ಇವತ್ತು ಭೂಲೋಕದ ಎಲ್ಲ ಕಡೆ ಸುವಾರ್ತೆ ಸಾರಲ್ಪಟ್ಟಿಲ್ಲ. ಯೇಸುವನ್ನು ಅರಿಯದ ಅನೇಕ ಜನರು ಇವತ್ತು ಲೋಕದಲ್ಲಿದ್ದಾರೆ. ಆದರೆ ಅಂತ್ಯ ಬರುವುದಕ್ಕಿಂತ ಮುಂಚೆ ಭೂಲೋಕದಲ್ಲೆಲ್ಲ ಸುವಾರ್ತೆ ಸಾರಬೇಕೆಂಬುದು ದೇವರ ವಾಕ್ಯ ಆಗಿರುವುದರಿಂದ ಆ ಕೆಲಸವನ್ನು ಸಭೆ ಇವತ್ತು ಮಾಡದೇ ಇರುವುದರಿಂದ ದೇವರು ಈ 1,44,000 ಮಂದಿಯನ್ನು ಪ್ರತ್ಯೇಕಿಸಿ ಅವರ ಮೂಲಕ ಈ ಕೆಲಸವನ್ನು ದೇವರು ಮಾಡುತ್ತಾನೆ. ಸಭೆ ಇಂದು ವರ್ಷಗಳಿಂದ, ಅಂದರೆ 2,000 ವರ್ಷಗಳಿಂದ ಸುವಾರ್ತೆ ಸಾರುವ ಕೆಲಸ ಮಾಡುತ್ತಾ ಇದೆ. ಆದರೆ ಅದರ ಪೂರ್ಣವಾದ ಕೆಲಸ ಸಭೆ ಇವತ್ತು ಮಾಡಿಲ್ಲ ಎಂಬುದು ನಮಗೆ ಅರ್ಥವಾಗ್ತದೆ. ಮಹಾಸಂಕಟ ಕಾಲ ಒಂದು ಅರ್ಥದಲ್ಲಿ ಅನೇಕರಿಗೆ ಸುವಾರ್ತೆ ತಲುಪುವಂಥ ಒಂದು ಕಾಲವಾಗಿರ್ತದೆ. ದೇವರು 1,44,000 ಮಿಷನರಿಗಳನ್ನು ಸಿದ್ಧ ಮಾಡಿ ಆ ಕೆಲಸವನ್ನು ಮಾಡುತ್ತಾನೆ. ಅವರು ಭೂಲೋಕದ ಎಲ್ಲ ಕಡೆಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾರೆ. ಆಗ 24:14 ಮತ್ತಾಯಲ್ಲಿ ಬರೆದಿರುವ ಅಂತ್ಯ ಉಂಟಾಗುತ್ತದೆ ಎಂಬುದಾಗಿ ನಾವು ಕಲೀಲಿಕ್ಕೆ ಸಾಧ್ಯ. ಸೈತಾನನನ್ನು ಈ 1,44,000 ಮಂದಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ಇವರು ದೇವರಿಂದ ಮುದ್ರೆ ಹಾಕಿಸಲ್ಪಟ್ಟವರು. ಸೈತಾನನಿಗಾಗಲಿ ಯಾವ ವ್ಯಕ್ತಿಗಳಿಗಾಗಲಿ ಇವರನ್ನು ಮುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಕಾರಣ, ಇವರು ಮುದ್ರಿತರಾಗಿದ್ದಾರೆ. ದೇವರ ಮಕ್ಕಳೇ, ನಮ್ಮೆಲ್ಲರನ್ನು ದೇವರು ಕರೆದಿರುವುದು ಸುವಾರ್ತೆ ಸಾರುವುದಕ್ಕೋಸ್ಕರ. ನಮ್ಮ ಕರ್ತವ್ಯ ಅದೇ ಆಗಿದೆ. ಪೇತ್ರ ಹೇಳ್ತಾ ಇದ್ದಾನೆ, ಕರೆದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದಕ್ಕಾಗಿ ನಾವು ದೇವರಿಂದ ಆದುಕೊಂಡಿದ್ದೇವೆ. ನಮ್ಮನ್ನು ದೇವರು ಪ್ರತ್ಯೇಕಿಸಿರುವುದು ನಾವು ಸಂತೋಷಕರವಾಗಿ ಆರಾಧನೆ ಮಾಡಿ ವಾಕ್ಯ ಕಲಿತು ಹೋಗುವುದಕ್ಕಾಗಿ ಮಾತ್ರವಲ್ಲ, ನಮ್ಮ ಮೇಲೆ ದೇವರು ಕೊಟ್ಟಿರುವ ದಿವ್ಯ ಕರೆಗೆ ಒಂದು ಉದ್ದೇಶವಿದೆ.
ನಮ್ಮ ಮೇಲೆ ಸುರಿಸಲ್ಪಟ್ಟ ಆತ್ಮನು ನಮ್ಮ ಮೇಲೆ ಇಳಿದು ಬಂದದಕ್ಕೆ ಒಂದು ದಿವ್ಯ ಉದ್ದೇಶವಿದೆ. ನಾವು ಸಾಕ್ಷಿಗಳಾಗುವುದಕ್ಕೋಸ್ಕರ. ಅದಕ್ಕೋಸ್ಕರ ದೇವರು ನಮ್ಮನ್ನು ಬಲಗೊಳಿಸಿದ್ದಾನೆ. ಆತ್ಮನ ಬಲ ನಮಗೆ ಕೊಟ್ಟಿರುವುದು ಸಾಕ್ಷಿ ಹೇಳುವುದಕ್ಕೋಸ್ಕರ. ದೇವರ ಸಭೆ ಆ ಕರ್ತವ್ಯ ಇವತ್ತು ಮಾಡದೇ ಇರುವುದರಿಂದ ದೇವರು ಯಹೂದ್ಯರಿಂದ ಒಂದು ಗುಂಪನ್ನು ಎಬ್ಬಿಸಿ ತನ್ನ ಕರ್ತವ್ಯವನ್ನು ಆತನು ನೆರವೇರಿಸುತ್ತಾನೆ ಎಂಬ ಸತ್ಯ ನಮಗಿಲ್ಲಿ ಕಲಿಯುವುದಕ್ಕಾಗಿ ಸಾಧ್ಯ. 2 ಪೇತ್ರ 3:9 ದೇವರು ಹೇಳ್ತಾ ಇದ್ದಾನೆ, ಎಲ್ಲ ಜನರು ರಕ್ಷಣೆ ಹೊಂದಬೇಕೆಂಬುದು ದೇವರ ಬಯಕೆಯಾಗಿದೆ. ತನ್ನ ಸ್ವಂತ ಸ್ವರೂಪ ಮತ್ತು ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ ಲೋಕದಲ್ಲಿ ಹುಟ್ಟಿದ ಸಕಲ ವ್ಯಕ್ತಿಗಳು ದೇವರನ್ನು ಅರಿತು ದೇವರ ಮಕ್ಕಳಾಗಬೇಕೆಂದು ದೇವರ ಬಯಕೆಯಾಗಿದೆ. ಆ ಕರ್ತವ್ಯವನ್ನು ನಾವು ಮಾಡದೆ ಹೋದರೆ ದೇವರು ಇನ್ನೊಂದು ಮಾರ್ಗದ ಮೂಲಕ ಅದನ್ನು ನೆರವೇರಿಸುತ್ತಾನೆ ಎಂಬ ಸತ್ಯ ನಮಗಿಲ್ಲಿ ಕಲಿಯುವುದಕ್ಕಾಗಿ ಸಾಧ್ಯ. ಈಗ ನಾವು 1ನೇ ವಿಭಾಗದ ಜನರನ್ನು ಕಲಿತೆವು. ಮುದ್ರೆ ಹಾಕಲ್ಪಟ್ಟ 1,44,000 ಮಂದಿ. ಅವರು ಯಾರು? ಅವರ ಪ್ರತ್ಯೇಕತೆ ಏನು? ಅವರನ್ನು ಯಾತಕ್ಕೋಸ್ಕರ ದೇವರು ಪ್ರತ್ಯೇಕಿಸಿಕೊಂಡನು ಎಂಬಿತ್ಯಾದಿ ಸಂಗತಿಗಳನ್ನು ನಾವು ಕೂಲಂಕಷವಾಗಿ ಕಲಿಯುವಂತೆ ದೇವರು ಸಹಾಯ ಮಾಡಿದನು. ಈಗ ನಾವು 9ನೇ ವಚನದಿಂದ ಇನ್ನೊಂದು ಗುಂಪು ಜನರ ಕುರಿತಾಗಿ ನಮಗೆ ಕಲಿಯೋಣ. ಇನ್ನೊಂದು ಗುಂಪು ಜನರು ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹ ಎಂಬುದಾಗಿ ನಾವು ನೋಡುತ್ತೇವೆ. ಅವರು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದ ಆತನ ಮುಂದೆಯೂ ನಿಂತಿರುವುದನ್ನು ಯೋಹಾನ ಕಂಡನು. ಅವರು ಸಕಲ ಜನಾಂಗ, ಕುಲ, ಪ್ರಜೆ, ಸಕಲ ಭಾಷೆಯನ್ನಾಡುವವರು ಆಗಿದ್ದರು. ಅವರು ಯಹೂದ್ಯರು ಮಾತ್ರವಲ್ಲ, ಸಕಲ ಭಾಷೆಯವರು, ಸಕಲ ಕುಲ ಜನಾಂಗದವರು, ಅಂದರೆ ಭೂಲೋಕದ ಎಲ್ಲ ಕಡೆಯಿಂದ ಇರುವವರು. ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡು ತಮ್ಮ ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದ ಆತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಇವರು ಯಾರು ಎಂಬುದರಲ್ಲಿ ಅನೇಕ ವಾದಗಳು ಇವತ್ತು ಅಂತ್ಯಕಾಲ ಶಾಸ್ತ್ರ ಪಂಡಿತರಲ್ಲಿದೆ. ಒಂದು ಗುಂಪು ಹೇಳುವುದು, ಇವರು ಮಹಾಸಂಕಟ ಕಾಲದಲ್ಲಿ ಈ 1,44,000 ಯಹೂದ ಮಿಷನರಿಗಳ ಸುವಾರ್ತೆ ಸಾರುವುದರ ಫಲವಾಗಿ ಲೋಕದ ನಾನಾ ಭಾಗಗಳಿಂದ ರಕ್ಷಣೆ ಹೊಂದಿದ ಒಂದು ಗುಂಪು ಜನರಾಗಿದೆ 1,44,000 ಜನರು ಎಂಬುದಾಗಿ ಪ್ರೀ ಟ್ರಿಬುಲೇಷನ್ ರಾಪ್ಚರ್ ಥಿಯರಿಯವರು ಮುಖ್ಯವಾಗಿ ಹೇಳ್ತಾರೆ. ಆದರೆ ಇನ್ನೊಂದು ಸಿದ್ಧಾಂತದವರು, ಅವರ ಅಭಿಪ್ರಾಯ, ಇದು ಬೇರೆ ಯಾರೂ ಅಲ್ಲ, ಇದು ದೇವರ ಸಭೆಯಾಗಿದೆ. ಕಾರಣ 6ನೇ ತುತ್ತೂರಿ ಊದುವುದಕ್ಕಿಂತ ಮುಂಚೆ 5ನೇ ತುತ್ತೂರಿ ಊದಿದ ನಂತರ 6ನೇ ತುತ್ತೂರಿ ಊದುವುದರೊಳಗಾಗಿ ಸಭೆ ಪರಲೋಕಕ್ಕೆ ಒಯ್ಯಲ್ಪಡುತ್ತದೆ. ದೇವರ ರೌದ್ರವು ಭೂಮಿಯಲ್ಲಿ ಉಂಟಾಗುವುದಕ್ಕಿಂತ ಮುಂಚೆ ಸಭೆ ಒಯ್ಯಲ್ಪಡುತ್ತದೆ. ಯಾಕಂದರೆ ದೇವರ ಕೋಪ ರೌದ್ರ ಸಭೆಗಾಗಿ ಅಲ್ಲ, ಅದು ಜನಾಂಗಗಳಿಗೋಸ್ಕರ. ಆದರೆ ಪ್ರಾರಂಭದ 5 ತುತ್ತೂರಿಗಳನ್ನು ಊದಿದಾಗ ಅಲ್ಲಿ ದೇವರ ರೌದ್ರ ಪ್ರಕಟವಾಗಿಲ್ಲ, ಅದು ಕ್ರಿಸ್ತ ವಿರೋಧಿಯ ಮತ್ತು ಕ್ರಿಸ್ತ ವಿರೋಧಿಯ ಆತ್ಮವುಳ್ಳ ಜನರ ಕೋಪವಾಗಿದೆ. ಅವರಿಂದ ಸಭೆಗೆ ಹಿಂಸೆ ಉಂಟಾಗ್ತದೆ. ಆದರೆ ಅದರ ನಂತರ 5ನೇ ತುತ್ತೂರಿ ಊದಿದ ನಂತರ ದೇವರ ರೌದ್ರವು ಪ್ರಕಟವಾಗುವುದಕ್ಕಿಂತ ಮುಂಚೆ ಸಭೆ ಪರಲೋಕಕ್ಕೆ ಒಯ್ಯಲ್ಪಡುತ್ತದೆ. ಅವರಾಗಿದ್ದಾರೆ ಇಲ್ಲಿ ಕಾಣುವ 9ನೇ ವಚನದ ಕಾಣುವ ಈ ಮಹಾ ಸಮೂಹ ಎಂಬುದಾಗಿ ಇನ್ನೊಂದು ಗುಂಪು ಜನರು ವಾದಿಸ್ತಾ ಇದ್ದಾರೆ. ಇವರು ಯಾರು ಎಂಬುದಾಗಿ ಸ್ಪಷ್ಟವಾಗಿ ಬರೆಯದೇ ಇರುವುದರಿಂದ ಇವರ ಲಕ್ಷಣಗಳನ್ನು ಕಂಡು ನಾವು ಇವರು ಇಂಥವರೇ ಎಂಬುದಾಗಿ ನಿಗದಿಪಡಿಸಬಹುದು. ಆದರೆ ಅದು ಸರಿಯಾಗಬೇಕೆಂದಿಲ್ಲ. ಆದ್ದರಿಂದ ನಿಮಗೆ ದೇವರು ಈ ವಿಚಾರದಲ್ಲಿ ಏನು ಆಲೋಚನೆಯನ್ನು ಕೊಡುತ್ತಾನೋ ಅದನ್ನು ಸ್ವೀಕರಿಸುವುದಕ್ಕೆ ನಾನು ನಿಮ್ಮನ್ನು ಬಿಟ್ಟು ಬಿಡ್ತಿದ್ದೇನೆ. ಇವರು ಒಂದು ದೊಡ್ಡ ಸಮೂಹ. ಇವರ ಸಂಖ್ಯೆ ಎಷ್ಟೆಂಬುದಾಗಿ ನಮಗೆ ಎಣಿಸಲಿಕ್ಕೆ ಆಗದು. ಮಹಾ ಸಮೂಹ ಎಂಬುದಾಗಿ. ಪಂಚಶತಮ ದಿನದಲ್ಲಿ 3,000 ಮಂದಿ ರಕ್ಷಣೆ ಹೊಂದಿದರು. ಆಮೇಲೆ ಅದು 5,000ವಾಯಿತು. ಆಮೇಲೆ ಇಂದು ದೇವರ ಸಭೆ ಒಂದು ದೊಡ್ಡ ಗುಂಪಾಗಿ ಇರುವುದಾಗಿ ನಾವು ನೋಡುತ್ತೇವೆ. ಮಹಾ ಸಮೂಹವಾಗಿದೆ ದೇವರ ಸಭೆ. ಇವರ ರಾಜ್ಯ, ನ್ಯಾಷನಾಲಿಟಿ ಸಕಲ ಕುಲ ಭಾಷೆ ಜನಾಂಗದಿಂದ ಇರುವವರು ಇವರು. ಇವರ ಸ್ವಭಾವ ದೇವರ ಸಭೆಯ ಸ್ವಭಾವಕ್ಕೆ ಹೋಲಿಕೆಯಾಗಿದೆ. ಕಾರಣ ಅವರು ಬಿಳಿ ಅಂಗಿಯನ್ನು ತೊಟ್ಟುಕೊಂಡಿದ್ದಾರೆ, ಖರ್ಜೂರದ ಗರಿಗಳನ್ನು ಅವರು ಹಿಡಿದುಕೊಂಡಿದ್ದಾರೆ, ತಮಗೆ ರಕ್ಷಣೆ ಉಂಟಾದದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಇತ್ಯಾದಿ ವಿಶೇಷತೆಯಿಂದ ಇವರು ದೇವರ ಸಭೆ ಎಂಬುದಾಗಿ ಒಂದು ಗುಂಪು ಜನರು. ಇನ್ನೊಂದು ಗುಂಪು ಜನರು ಮಹಾಸಂಕಟ ಕಾಲದಲ್ಲಿ
ಯೇಸುಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕರಿಸಿದ ಒಂದು ಗುಂಪು ಜನರು ಎಂಬುದಾಗಿ ವಾದಿಸ್ತಾರೆ. ಇದು ಸಭೆ ಅಲ್ಲ ಎಂಬುದಾಗಿ ವಾದಿಸುವವರ ಕೆಲವೊಂದು ವಾದಗಳು ಈ ರೀತಿ ಇದೆ. ಅವರು ಹೇಳುವುದು, ಇವರು ನಿಂತುಕೊಂಡಿದ್ದಾರೆ, ಅಲ್ಲಿ ಸಭೆ ಕೂತುಕೊಂಡಿದೆ, ಆದರೆ ಇವರು ನಿಂತುಕೊಂಡಿದ್ದಾರೆ. 4ನೇ ವಚನದಲ್ಲಿ ಇವರು ಮಹಾ ಸಂಕಟದಿಂದ ರಕ್ಷಣೆ ಹೊಂದಿ ಬಂದವರು ಎಂಬುದಾಗಿ 14ನೇ ವಚನ ನಾವು ಓದುತ್ತೇವೆ. ಸಭೆ ಇದಕ್ಕಿಂತ ಮುಂಚೆ ಒಯ್ಯಲ್ಪಟ್ಟಿತು ಎಂಬುದಾಗಿ ಅವರು ಹೇಳುವುದು. ಇವರು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ನಿಂತಿರುವುದಾಗಿ ನಾವಲ್ಲಿ ಓದುತ್ತೇವೆ. ನಿಲುವಂಗಿಯನ್ನು ತೊಟ್ಟುಕೊಂಡು, ಇವರು ಬಿಳಿ ವಸ್ತ್ರವನ್ನು ಉಟ್ಟುಕೊಂಡಿದ್ದಾರೆ, ಆದರೆ ಸಭೆಗೆ ನಿಲುವಂಗಿಯನ್ನು ಉಡುವುದಕ್ಕೆ ಕೊಡುತ್ತದೆ ಎಂಬುದಾಗಿ ನಾವು ಓದುತ್ತೇವೆ. ಇವರು ಜಯಶಾಲಿಗಳು, ಅದಕ್ಕೋಸ್ಕರ ಇವರು ಖರ್ಜೂರದ ಗರಿಗಳನ್ನು ಹಿಡಿದಿದ್ದಾರೆ. ಯೇಸು ಯೆರೂಸಲೇಮಿಗೆ ಪ್ರವೇಶಿಸಿದಾಗ ಜನರು ಖರ್ಜೂರದ ಗರಿಗಳಿಂದ ಯೇಸುವನ್ನು ಸ್ವೀಕರಿಸಿದಾಗ ನಾವು ನೋಡುತ್ತೇವೆ. ಅಂದರೆ ಯೇಸು ಕ್ರಿಸ್ತನ ಮೂಲಕವೇ ಇವರಿಗೂ ಸಹ ರಕ್ಷಣೆ ಆದದ್ದು, ಅದಕ್ಕೋಸ್ಕರ ಅವರು ದೇವರನ್ನು ಕೊಂಡಾಡುತ್ತಾ ಇದ್ದಾರೆ. ಆದ್ದರಿಂದ ಇದು ಸಭೆ ಎಂದು, ಸಭೆ ಅಲ್ಲ ಎಂದು ವಾದಿಸುವವರಿದ್ದಾರೆ. ಏನೇ ಆಗಲಿ, ಇವರು ಪರಲೋಕದಲ್ಲಿ ಯಜ್ಞದ ಕುರಿಯಾದ ಆತನ ಬಳಿಯಲ್ಲಿದ್ದಾರೆ. ನಾವು ಸಹ ಒಂದು ದಿವಸ ಆ ಕರ್ತನನ್ನು ಮುಖಾಮುಖಿಯಾಗಿ ನೋಡುವ ಭಾಗ್ಯ ನಮಗಿದೆ. ಕೆಲವರು ಹೇಳುವುದು, ದೇವರನ್ನು ಮುಖಾಮುಖಿಯಾಗಿ ನೋಡುವುದಕ್ಕೆ ಸಾಧ್ಯವೇ ಇಲ್ಲ, ಅದು ಕೆಲವರಿಗೆ ಮಾತ್ರ ಎಂಬುದಾಗಿ. ಅಲ್ಲ, ರಕ್ಷಣೆ ಹೊಂದಿ ದೇವರ ವಾಕ್ಯದ ಪ್ರಕಾರ ಜೀವನ ಮಾಡುವ, ಕ್ರಿಸ್ತನಲ್ಲಿ ಸತ್ತು ಅಥವಾ ಕ್ರಿಸ್ತನು ಬರುವಾಗ ಪವಿತ್ರತೆ ಉಳ್ಳವರಾಗಿ ಜೀವನ ಮಾಡುವ ಪ್ರತಿಯೊಬ್ಬರು ಕ್ರಿಸ್ತನ ಮುಖವನ್ನು ಕಂಡು ಆತನನ್ನು ಆರಾಧಿಸುವ ಭಾಗ್ಯ ಅತಿ ಸಮೀಪವಾಗಿದೆ. ಪ್ರಿಯ ನನ್ನ ಕೇಳುಗರೆ, ನೀವು ಸಹ ಆ ನಿತ್ಯತೆಯಲ್ಲಿ ಕಾಣಬೇಕೆಂಬುದು ನನ್ನ ಬಯಕೆಯಾಗಿದೆ. ಆದ್ದರಿಂದ ಯಜ್ಞದ ಕುರಿಯಾದ ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ರಕ್ಷಣೆ ಎಂಬ ವಸ್ತ್ರವನ್ನು ಉಟ್ಟುಕೊಂಡು ನೀತಿಯ ಜೀವಿತವನ್ನು ನಡೆಸುವುದಾದರೆ ನಿಮಗೂ ಸಹ ನಿತ್ಯತೆಯಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯ. ಅದಕ್ಕಾಗಿ ಕರ್ತನು ನಿಮಗೆ ಸಹಾಯ ಮಾಡಲಿ ಎಂಬ ಆಹ್ವಾನದೊಡನೆ ನಾನು ಪ್ರಾರ್ಥಿಸಿ ಈ ಕ್ಲಾಸನ್ನು ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪ್ರಭು ರಕ್ಷಕನಾದ ಯೇಸುವೆ, ನಮಗೆ ಕೊಟ್ಟಂತಹ ವಾಕ್ಯಗಳಿಗಾಗಿ ನನಗೆ ಸ್ತೋತ್ರ. 7ನೇ ಅಧ್ಯಾಯದಲ್ಲಿರುವ 2 ಗುಂಪಿನ ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಕಲಿಯುವುದಕ್ಕಾಗಿ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯವು ನಮ್ಮೊಂದಿಗಿದ್ದದಕ್ಕಾಗಿ ನಿನಗೆ ಮಹಿಮೆ. ಮುಂದಿನ ತರಗತಿಯಲ್ಲಿ ಕಾಣಿಸಿಕೊಳ್ಳುವ ತನಕ ನಿನ್ನ ರಕ್ತದಲ್ಲಿ ಮರೆಮಾಡು. ಯೇಸುವಿನ ನಾಮದಲ್ಲಿ ಬೇಡಿದೆವು ಪರಲೋಕದ ತಂದೆಯೇ, ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.